ನಮಸ್ಕಾರ. ಒಂದು ಇವತ್ತು ನಮ್ಮ ಪ್ರೆಸ್ ಮೀಟಲ್ಲಿ ಫಸ್ಟ್ CCBದು ಆ್ಯಂಟಿ ನಾರ್ಕೋಟಿಕ್ಸ್ ವಿಂಗ್ ಕಡೆಯಿಂದ ಟೋಟಲ್ 19 ಜನ, ಅದರಲ್ಲಿ 14 ಜನ ಫಾರಿನರ್ಸ್ ಶಾಮಿಲಿದ್ದಾರೆ. ಟೋಟಲ್ 2.804 kg MDMA ಕ್ರಿಸ್ಟಲ್ಸ್, 2.100 kg ಹೈಡ್ರೋ ಗಾಂಜಾ, ಎಲ್ಲ ಸೇರಿ ಅಂದಾಜು 7.7 crores ವರ್ತ್. ಅದರಲ್ಲಿ ಮೋಟರ್ ಸೈಕಲ್ ಮತ್ತು ಕೆಲವು ಮೊಬೈಲ್ ಫೋನ್ಸ್ ಕೂಡ ಇದೆ. ಇದರಲ್ಲಿ 3 ಕೇಸಸ್ ಇದೆ. ಒಂದು SG ಪಾಲಿ ಲಿಮಿಟ್ಸಲ್ಲಿ ಒಬ್ಬ ಫಾರಿನ್ ನ್ಯಾಷನಲ್, ಅವ್ರ ಕಡೆಯಿಂದ 760 grams MDMA ವರ್ತ್ 1.52 crores ಅದು ಆಗಿದೆ. ಜುಡಿಷಿಯಲ್ ಕಸ್ಟಡಿ ಇದ್ದಾರೆ ಈಗ. ಇನ್ನೊಂದು ಕೇಸಲ್ಲಿ ಮಹದೇವಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅದು 5 ಡ್ರಗ್ ಪೆಡ್ಲರ್ಸ್, ಅವರು ಇಲ್ಲಿ ಲೋಕಲ್ಸ್ ಅವರು 600 ಗ್ರಾಮ್ ಹೈಡ್ರೋ ಗಾಂಜಾ ಸೀಸ್ ಆಗಿದೆ ವರ್ತ್ 60 lakhs. ಇನ್ನೊಂದು ಕೇಸಲ್ಲಿ ವರ್ತೂರ್ PS ಲಿಮಿಟ್ಸಲ್ಲಿ ಇನ್ನೊಬ್ಬ ಫಾರಿನರ್ ಅವರು ಅರೆಸ್ಟ್ ಆಗಿದ್ದಾರೆ. 2.044 kg MDMA ವರ್ತ್ 4.08 crores. ಇನ್ನು ಅಬ್ಸ್ಕಾಂಡಿಂಗ್ ಇಬ್ಬರು ಫಾರಿನರ್ಸ್ ಇದ್ದಾರೆ, ಅವ್ರ ಬಗ್ಗೆ ಕೂಡ ಡೀಟೇಲ್ಸ್ ನಾವು ತೆಗಿತಾ ಇದ್ದೀವಿ. ಇನ್ನೊಂದು ಕೇಸಲ್ಲಿ ಪೋಸ್ಟ್ ಆಫೀಸಲ್ಲಿ ಅದು ಪ್ಯಾಕೆಟ್ ಸಿಕ್ಕಿದೆ, ಅದರಲ್ಲಿ 1.5 crores ವರ್ತ್ ಹೈಡ್ರೋ ಗಾಂಜಾ ಇದೆ. ಇದು KG ನಗರ್ ಪೊಲೀಸ್ ಸ್ಟೇಷನ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಇದು ಕೂಡ ಥೈಲ್ಯಾಂಡ್ ಮತ್ತು ಫ್ರಾನ್ಸಿಂದ ಬಂದಿತ್ತು ಅಂತ ಮಾಹಿತಿ ಬರ್ತಾ ಇದೆ. ಇದರಲ್ಲಿ ಚಾಕ್ಲೇಟ್ ಪ್ಯಾಕೆಟ್ಸಲ್ಲಿ ಅವರು ಮಾಡಿದ್ದು ನಾವು ಫೋಟೋಸ್ ತೋರಿಸ್ತಾ ಇದ್ದೀವಿ. ಇದೆಲ್ಲ ಕೇಸಸಲ್ಲಿ ಕೆಲವು ಇನ್ಫಾರ್ಮೇಷನ್ ಕೂಡ ಬಂತು ಫಾರಿನರ್ಸ್ ಬಗ್ಗೆ. ಸೊ ಅದು ಟೋಟಲ್ 12 ಜನ ಫಾರಿನರ್ಸ್ ವಿದೌಟ್ ಡಾಕ್ಯುಮೆಂಟ್ಸ್, ವಿದೌಟ್ ವ್ಯಾಲಿಡ್ ಪಾಸ್ಪೋರ್ಟ್ಸ್ ಆರ್ ವೀಸಾಸ್ ಅವರು ಇದ್ದರು. FRO ಅವ್ರ ಜೊತೆಗೆ ನಾವು ಡಿಸ್ಕಸ್ ಮಾಡಿ ಅವ್ರದ್ದು ಡಿಪೋರ್ಟೇಷನ್ ಪ್ರೊಸೆಸ್ ನಡೀತಾ ಇದೆ. ಈ ಎಲ್ಲ ರೇಡ್ ಮಾಡುವಾಗ ಕೆಲವು ಮಾಹಿತಿಯ ಆಧಾರ ಮೇಲೆ ನಮ್ಮದು ಒಂದು ದೊಡ್ಡ ಟೀಮ್ ಹೆಬ್ಬಗುಡಿ ವ್ಯಾಪ್ತಿಯಲ್ಲಿ ಕೇಸ್ ರೇಡ್ ಮಾಡಿದರು. ನಮ್ಮ ಲೋಕಲ್ ಪೊಲೀಸ್, CCB ಎಲ್ಲ ಸೇರಿ ಇವರೆಲ್ಲ ನಾವು ಡಿಪೋರ್ಟ್ ಮಾಡಲಿಕ್ಕೆ ಪ್ರೊಸೆಸ್ ಮಾಡಿದ್ದೀವಿ. ಆಲ್ರೆಡಿ ಡಿಟೆನ್ಷನ್ ಸೆಂಟರ್ಲಿ ಶಿಫ್ಟ್ ಆಗಿದ್ದಾರೆ ಅವರು. ಇದ್ರ ಜೊತೆಗೆ ಇವ್ರು ಯಾರಿಗೆ ಶೆಲ್ಟರ್ ಕೊಡೋರು ಅಂದರೆ ಬಾಡಿಗೆ ಕೊಟ್ಟವರು ಇಬ್ಬರ ಮೇಲೆ C ಫಾರ್ಮ್ದು ವೈಲೇಷನ್ದು ಕೇಸಸ್ ಇದೆ. ಇವರು ಒಂದು ಅಂದರೆ ಕೆಲವು ಪ್ರತಿಷ್ಠಿತ IT ಕಂಪ್ನಿಯಲ್ಲಿ ಕೆಲಸ ಮಾಡೋರು, ಯಾರು ಬಾಡಿಗೆ ಕೊಟ್ಟವರು, ಅವ್ರಿಗೆ ಕೂಡ ತಿಳುವಳಿಕೆ ಇಲ್ಲ. ಇದು ಭಾಳ ಒಂದು ದುಃಖದ ಸಂಗತಿ ಇದೆ. ಯಾಕೆಂದರೆ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಯಾರು ಫಾರಿನರ್ಸ್ಗೆ ನೀವು ರೆಂಟ್ ಕೊಡಿ, ರೆಂಟ್ ಕೊಡಲಿಕ್ಕೆ ನಾವು ಆಕ್ಷೇಪ ಇಲ್ಲ, ಆದರೆ ನಮ್ಮ ಪೊಲೀಸ್ಗೆ ಮಾಹಿತಿ ಇರಲೇಬೇಕು. ಸೊ ಇನ್ನೊಂದು ಸರಿ ನಾವು ರೆಂಟ್ ಕೊಡುವಾಗ ಲೋಕಲ್ ಪೊಲೀಸ್ ಸ್ಟೇಷನ್ ಮತ್ತು ಕಾಂಪಿಟೆಂಟ್ ಅಥಾರಿಟೀಸ್ಗೆ ತಿಳಿಸಬೇಕು ಅಂತ ನಾವು ಇನ್ನೊಂದು ಸರಿ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಟೋಟಲ್ ಡ್ರಗ್ಸಲ್ಲಿ 7.708 crores ವ್ಯಾಲ್ಯೂ ಇದೆ ಮತ್ತು 9 ಜನ ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾರೆ. ಆರೋಪಿಯವರು 9 ಜನ ಫಾರಿನರ್ಸ್. ಇಲ್ಲ, ಅದು ಮಾಹಿತಿ ಎಲ್ಲ ಕಡೆ ನಮ್ಮ ಲೋಕಲ್ ಪೊಲೀಸ್ ಕೂಡ ಅವರು ಅಸಿಸ್ಟ್ ಮಾಡಿದ್ದಾರೆ ಅವ್ರಿಗೆ. ಮಾಹಿತಿ ಆಧಾರ ಮೇಲೆ, ಯಾಕೆಂದರೆ ಇದು ಒಂದು ಟೀಮ್ ವರ್ಕ್ ಇದೆ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಯಾವುದು ಸಿಕ್ಕಿದ್ದಾರೆ ಅದು ಕೆಲವು ಮಾಹಿತಿ ಇತ್ತು. ಆ ಮಾಹಿತಿ ಆಧಾರ ಮೇಲೆ ಬಿಲ್ಡಪ್ ಮಾಡಿ ನಮ್ಮವರು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಇನ್ನೊಂದು ನಾರ್ತ್ ಡಿವಿಷನಲ್ಲಿ RMC ಯಾರ್ಡ್ ಮತ್ತು ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 9.45 lakhs ಮತ್ತು 55,000 ಸೇರಿ ಅರೌಂಡ್ 10 lakhsದು MDMA ಗಾಂಜಾ ಸೀಸ್ ಆಗಿದೆ. ಟೀಮ್ ಬನ್ನಿ, RMC ಟೀಮ್. ಅದರಲ್ಲಿ ಆರೋಪಿ ಬೇರೆ ಬೇರೆ ಕೇಸಲ್ಲಿ ಒಬ್ಬೊಬ್ಬ ಆರೋಪಿ ಇದ್ದಾರೆ, ಅವ್ರು ಲೋಕಲ್ಸ್ ಆರೋಪಿ ಇದ್ದಾರೆ. RMC ಮತ್ತು ಜಾಲಹಳ್ಳಿ RMC 2. ಟೋಟಲ್ 10 ಲಕ್ಷದ್ದು ಅಂದಾಜು MDMA ಕ್ರಿಸ್ಟಲ್ ಮತ್ತು ಗಾಂಜಾ ಅದು ಸೀಸ್. ಇನ್ನೊಂದು ಪ್ರಕರಣದಲ್ಲಿ ಟೋಟಲ್ ವೆಹಿಕಲ್ ಥೆಫ್ಟಲ್ಲಿ ಮಹದೇವಪುರ ಸ್ಟೇಷನ್ ಮತ್ತು ಬಂಡೆಪಾಳ್ಯ 2 ಸ್ಟೇಷನ್ ಸೇರಿ 20 ಮತ್ತು ಇನ್ನೊಂದು 15, ಟೋಟಲ್ 38 ಬೈಕ್ಸ್ ರಿಕವರಿ ಆಗಿದೆ. ಮಹದೇವಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 20 ಬೈಕ್ ರಿಕವರಿ ಆಗಿದೆ. ಅಂದಾಜು 37 lakhs 50,000. ಇದರಲ್ಲಿ 4 ಸ್ವಲ್ಪ ಹೈ ಎಂಡ್ ಬೈಕ್ಸ್ ಇತ್ತು. ಎಲ್ಲ ಸೇರಿ 11 ಥೆಫ್ಟ್ ಕೇಸ್ ಈಗ ಪತ್ತೆಯಾಗಿದೆ. ಮಹದೇವಪುರದಲ್ಲಿ 7, HAL ಪೊಲೀಸ್ ಸ್ಟೇಷನ್ನಲ್ಲಿ 2,
ವೈಟ್ ಫೀಲ್ಡ್ 1, ರಾಮಮೂರ್ತಿ ನಗರ್ 1, ಮತ್ತು ರಿಮೈನಿಂಗ್ 9 ಅವರು ಪತ್ತೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅವರು. ಇವರಿಬ್ಬರು ಅಲ್ಲಿ ಒಂದು ಹೋಟೆಲ್ ಇಟ್ಕೊಂಡಿದ್ರು ಔಟರ್ ರಿಂಗ್ ರೋಡಲ್ಲಿ. ನೈಟ್ ಹೋಟೆಲ್ ಕೆಲಸ ಮುಗಿಸ್ಕೊಂಡು ಹೋಗುವಾಗ ಡೈಲಿ ಒಂದೊಂದು ಗಾಡಿ ತೊಗೊಂಡು ಹೋಗ್ತಿರೋಂಥ ಮಾಹಿತಿದ ಆಧಾರ ಮೇಲೆ ನಮ್ಮವರು ಒಳ್ಳೆ ಕೆಲಸ ಮಾಡಿ 20 ಗಾಡಿ ರಿಕವರಿ ಮಾಡಿದ್ದಾರೆ ಅವರು. ಇವರು ಎಲ್ಲ ಶಿವಮೊಗ್ಗ ಮತ್ತು ಆ ಕಡೆ ಡಿಸ್ಪೋಸ್ ಮಾಡಿದರು. ಮೂಲತಃ ಒಬ್ಬ ಮಂಡ್ಯದವರು, ಇನ್ನೊಬ್ಬ ಶಿವಮೊಗ್ಗದವರು. ಇಲ್ಲಿ ರಾಮಮೂರ್ತಿ ನಗರಲ್ಲಿ ವಾಸ ಮಾಡ್ತಾಯಿದ್ರು. ಇನ್ನೊಂದು ಬಂಡೆಪಾಳ್ಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 18 ವೆಹಿಕಲ್ ರಿಕವರಿ ಆಗಿದೆ, ಅದು 15 lakhs ವರ್ತ್. ಇದು ಕೂಡ ಇದರಲ್ಲಿ ಕೆಲವು ಹಳೆ ಬೈಕ್ ಇದೆ ಮತ್ತು ಕೆಲವು ಹೊಸದು ಬೈಕ್ ಇದೆ, ಬಟ್ ಎಲ್ಲ ಸ್ಕೂಟಿ ಟೈಪ್ ಬೈಕ್ ಇದೆ. ಟೋಟಲ್ ವ್ಯಾಲ್ಯೂ 15 lakhs ಇದೆ. ಇದರಲ್ಲಿ ಬಂಡೆಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ 4 ಕೇಸ್ ರಿಜಿಸ್ಟರ್ ಆಗಿದೆ. ಎಲೆಕ್ಟ್ರಾನಿಕ್ ಸಿಟಿಲಿ 1, ಪರಪನಗರಲ್ಲಿ 1, ವಿವೇಕನಗರ್ 1, ಇಂದಿರಾನಗರ್ 1, KS ಲೇಔಟಲ್ಲಿ 1 ಕೇಸ್, ಬಾಗಲಕುಂಟೆ 1, ಗಿರಿನಗರ್ 1, ರಾಜಗೋಪಾಲ್ ನಗರ್ 1, ಹೆನ್ನೂರು 1. ಮಿಕ್ಕಿದ್ದು 5 ಕೇಸಸ್ ಬಗ್ಗೆ ಡೀಟೇಲ್ ಅವರು ಪತ್ತೆ ಮಾಡ್ತಾರೆ. ಇನ್ನೊಂದು ಈಗ ನೀವು ನೋಡಿರ್ಬೋದು, ಈಗ ಕ್ಯಾಬ್ಸ್, ನಾವು ಎಲ್ಲ ಕ್ಯಾಬ್ಸ್ಗೆ ಒಂದು ಟ್ರಾಫಿಕ್ ವತಿಯಿಂದ ಪ್ಲಸ್ ನಮ್ಮ ಕ್ರೈಮ್ ಕಂಟ್ರೋಲ್ ಮತ್ತು ಸೇಫ್ಟಿ ಪಾಯಿಂಟ್ ಆಫ್ ವ್ಯೂಯಿಂದ ನಮ್ಮದು 112 ನಂಬರ್ ಪ್ಲಸ್ KSP ಆ್ಯಪ್ ಬಗ್ಗೆ ಒಂದು ಸ್ಟಿಕರ್ ಬೋತ್ ಇನ್ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ 2 ಬದಿಯಲ್ಲಿ ನಾವು ಕಡ್ಡಾಯವಾಗಿ ಪೇಸ್ಟ್ ಮಾಡಬೇಕು ಎಲ್ಲ ಕ್ಯಾಬ್ಸಲ್ಲಿ ಅಂತ ನಾವು ಒಂದು ಇವತ್ತು ಚಾಲನೆ ಮಾಡಿದ್ದೀವಿ. ಇದರಲ್ಲಿ ಅಂದಾಜು ನಮ್ಮ ಟ್ರಾಫಿಕ್ ಅವರು ಪ್ರಕಾರ 12,000 ಕ್ಯಾಬ್ಸ್ ಇದೆ ನಮ್ಮ ಲೆಕ್ಕ ಪ್ರಕಾರ. ಸೊ ಹಂತದಲ್ಲಿ ಎಲ್ಲರಿಗೆ ನಾವು ಒಂದು ಡೆಡ್ಲೈನ್ ಕೊಟ್ಟಿದ್ದೀವಿ. ಆ ಡೆಡ್ಲೈನ್ ಒಳಗೆ ಎಲ್ಲರೂ ಅಂಟಿಸ್ಬೇಕು. ನಮ್ಮ ಪೊಲೀಸ್ ಅವ್ರ ವತಿಯಿಂದ ನಾವು ಅವ್ರಿಗೆ ಟೆಂಪ್ಲೇಟ್ ಕೊಟ್ಟಿದ್ದೀವಿ, ಇಂಥದ್ದು ಆಗಬೇಕು. ಅದರಲ್ಲಿ ಮುಖ್ಯವಾಗಿ QR ಕೋಡ್ ಇದೆ, KSP ಆ್ಯಪ್ ಬಗ್ಗೆ ಮತ್ತು ನಮ್ಮ 112 ಬಗ್ಗೆ ಮಾಹಿತಿ ಇದೆ. ಸೊ ಯಾರು ಪ್ಯಾಸೆಂಜರ್ಗೆ ಅಲ್ಲಿ ಏನಾದರೂ ಡೈರೆಕ್ಟ್ ಸಂಪರ್ಕ ಮಾಡಬೇಕಾದ್ರೆ ಸ್ಟಿಕ್ಕರಲ್ಲಿ ಅವೈಲೇಬಲ್ ಇರ್ತದೆ. ಸಾಧಾರಣವಾಗಿ ಟ್ರಾವೆಲ್ ಮಾಡುವಾಗ ಜನ ನೋಡ್ತಾರೆ ಫ್ರಂಟ್ ಸೀಟ್ಗೆ. ಸೊ ಅಲ್ಲಿ ಆ ಸ್ಟಿಕ್ಕರ್ ಎದ್ದು ಕಾಣ್ತದೆ ಅವ್ರಿಗೆ. ಸೊ ಏನಾದರೂ ಎಮರ್ಜೆನ್ಸಿ ಬಂದರೆ ಮತ್ತು ನಮ್ಮ KSP ಆ್ಯಪ್ ಕೂಡ ಡೌನ್ಲೋಡ್ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂಯಿಂದ ವುಮೆನ್ ಸೇಫ್ಟಿ ಮತ್ತು ಈ ಹತ್ರ ಯಾವುದೂ ಸಮಸ್ಯೆ ಆಗಬಾರ್ದು, ಆ ನಿಟ್ಟಿನಲ್ಲಿ ಇದು ನಾವು ಸ್ಟಾರ್ಟ್ ಮಾಡಿದ್ವಿ.